ಇವತ್ತು ದಸರಾ ಪೂರ್ವ ಸಿದ್ಧತೆ ಮೀಟಿಂಗ್ ಇದೆ ಸರ್, ಏನೆಲ್ಲ ಪ್ರಸ್ತಾಪ ಆಗ್ಬೋದು ಸರ್? ಮೈಸೂರಿನಲ್ಲಿ ನಿನ್ನೆ ಆಷಾಢ ಶುಕ್ರವಾರ ತಾಯಿ ಚಾಮುಂಡೇಶ್ವರಿ ದರ್ಶನ ಆಶೀರ್ವಾದ ಪಡಿತಕ್ಕಂಥದ್ದು ಯಶಸ್ವಿ ಪ್ರಾರಂಭ ಆಗಿದೆ. ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ನಾಡಹಬ್ಬ ಮೈಸೂರು ದಸರಾ ವಿಶ್ವವಿಖ್ಯಾತ ದಸರಾ ಮೈಸೂರಿನ ಮಹಾರಾಜರು ಆ ಒಂದು ದಸರಾ ಉತ್ಸವವನ್ನು ಬಹಳ ವರ್ಷಗಳಿಂದ ಕೂಡ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಇಂದು ಕರ್ನಾಟಕ ಅದನ್ನೇ ನಮ್ಮ ರಾಜ್ಯ ಸರ್ಕಾರ ಮುಂದುವರಿಸ್ತಾ ಇದೆ. ಈ ವರ್ಷ ಮಳೆ ಬೆಳೆ ಸಮೃದ್ಧಿ ಆಗ್ತಾ ಇದೆ. KRS, ಕಬಿನಿ ಎಲ್ಲ ಡ್ಯಾಮ್ಗಳು ಕೂಡ ತುಂಬಿದ್ದಾವೆ. ರೈತರಿಗೆ ಒಂದು ಹರ್ಷ ತಂದಿದೆ. ಬಹಳಷ್ಟು ಬಾರಿ ಬರಗಾಲ ಬಂದು ದಸರಾ ನಿಲ್ಲಿಸ್ತಕ್ಕಂಥ ಉದಾಹರಣೆಗಳು ಕೂಡ ಇದ್ದಾವೆ. ಆದರೆ ಈ ವರ್ಷ ಆಕರ್ಷಣೀಯವಾಗಿ ಜಗತ್ತಿನಾದ್ಯಂತ ಈ ವಿಶ್ವವಿಖ್ಯಾತ ಮೈಸೂರು ದಸರಾ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಡೆಸ್ತಕ್ಕಂಥ ಒಂದು ಸದುದ್ದೇಶದಿಂದ ಇವತ್ತು ಪೂರ್ವಭಾವಿ ಸಭೆಯನ್ನು ಮುಖ್ಯಮಂತ್ರಿಗಳು ಮುಂಚಿತವಾಗಿಯೇ ಕರೆದಿದ್ದಾರೆ. ಆದ್ದರಿಂದ ಈ ಒಂದು ಸಭೆಯಲ್ಲಿ ತಮಗೆಲ್ಲರೂ ಕೂಡ ಗೊತ್ತಿದೆ, ದಸರಾ ಸಂದರ್ಭದಲ್ಲಿ ಎಲ್ಲ ಕ್ರೀಡೆ, ಸಾಹಿತ್ಯ, ಕಲೆ, ಸಂಗೀತ, ನಾಟಕ, ಜಾನಪದ, ಮೈಸೂರಿನ ಮಹಾರಾಜರು ಅಂದು ಪ್ರಾರಂಭಿಸಿದಂಥ ಕಲೆಗಳು ನಶಿಸಿ ಹೋಗದೇ ಇರತಕ್ಕಂಥ ಕಲೆಗಳನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದು ಪ್ರವಾಸೋದ್ಯಮ ಇಲಾಖೆ, ಅದೇ ರೀತಿ ರೆವಿನ್ಯೂ ಇಲಾಖೆ, ಮುಜರಾಯಿ ಇಲಾಖೆ, KSRTC ವಿಶೇಷವಾದಂಥ ಬಸ್ಸುಗಳು, ಅಲ್ಲಿ ಏನು ಈ ಒಂದು ಜಂಬೂ ಸವಾರಿ ವ್ಯವಸ್ಥೆ, ಇದೆಲ್ಲವೂ ಕೂಡ ಒಂದು ಭಕ್ತಿಪೂರ್ವಕವಾಗಿ ಆಕರ್ಷಣೀಯವಾಗಿ ನಡಿಬೇಕು ಅಂತಕ್ಕಂಥ ಒಂದು ಸದುದ್ದೇಶ. ಜೊತೆಗೆ ಇವತ್ತೇನು ಆ ಕಡೆ ಬಂಡೀಪುರ, ನಾಗರೊಳೆ, ಬೇರೆ ಬೇರೆ ನದಿಗಳನ್ನ ನೋಡ್ತಕ್ಕಂಥದ್ದಿರ್ಬೋದು, ಅರಣ್ಯ ನೋಡ್ತಕ್ಕಂಥದ್ದಿರ್ಬೋದು, ಪ್ರವಾಸಿ ಕೇಂದ್ರಗಳು, ಕೊಡಗು, ಇವೆಲ್ಲವೂ ಕೂಡ ಸ್ಥಳಗಳನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಬಸ್ಗಳನ್ನು ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತೇವೆ. ಸರ್, ಈ ಬಾರಿ ದಸರಾದಲ್ಲಿ ಕಂಬಳವನ್ನು ತರಬೇಕು ಅಂತೇಳಿ ಮನವಿ ಸಲ್ಲಿಸ್ತಾ ಇದ್ದಾರೆ. ಕಂಬಳದ ಆಯೋಜನೆ ಎಲ್ಲವನ್ನು ಕೂಡ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತೇವೆ.